ನೋಡಿ, ಜ್ಞಾನ ವ್ಯಾಪಿಯ ಬಳಿಕ ಈಗ ರಾಜ್ಯದಲ್ಲಿರುವ ಮತ್ತೊಂದು ಮಸೀದಿಯ ವಿವಾದ ಪ್ರಾರಂಭ ಆಗಿದೆ. ಲಾಡ್ಲೆ ಮಶಾಕ್ ಮಸೀದಿಯ ವಿವಾದ. ಏನಿಲ್ಲಿ ವಾದ ಆಗ್ತಾ ಇರೋದು ಅಂದ್ರೆ, ಈಗ ಆಲ್ರೆಡಿ ಹಿಂದೂಗಳು ಹೋಗಲಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಇದೆ, ಆದ್ರೆ ಮಂದಿರ ನಿರ್ಮಾಣಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಹಿಂದೂಗಳ ವಾದ. ಜ್ಞಾನ ವ್ಯಾಪಿ ಬಳಿಕ ಮುನ್ನೆಲೆಗೆ ಬಂದಿದೆ ಲಾಡ್ಲೆ ಮಶಾಕ್ ದರ್ಗಾ ವಿವಾದ. ಕಲಬುರಗಿಯ ಆಳಂದ ಪಟ್ಟಣದಲ್ಲಿರುವ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗಕ್ಕೆ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತ ಆಗ್ರಹ. ಮಂದಿರ ನಿರ್ಮಾಣಕ್ಕೆ ಹಿಂದೂ ಪರ ಸಂಘಟನೆಗಳು ಆಗ್ರಹಿಸ್ತಾ ಇರೋದು. 2 ವರ್ಷಗಳ ಹಿಂದೆ ಶಿವಲಿಂಗಕ್ಕೆ ಪೂಜೆಗೆ ತೆರಳಿದಾಗ ಗಲಾಟೆ ಕೂಡ ಆಗಿತ್ತು. ಭಗವಂತ್ ಖೂಬಾ ಸೇರಿ ಹಲವರ ಮೇಲೆ ಕಲ್ಲು ತೂರಾಟ ಆಗಿತ್ತು. ಆದ್ರೀಗ ಮತ್ತೆ ಮಂದಿರ ನಿರ್ಮಾಣಕ್ಕೆ ಹೆಚ್ಚಾಗ್ತಾ ಇದೆ ಆಗ್ರಹ. ಆಳಂದ್ನಲ್ಲಿರುವಂತಹ ಲಾಡ್ಲೆ ಮಶಾಕ್ ದರ್ಗಾದ ಹತ್ತಿರ ಇರುವ ರಾಘವ ಚೈತನ್ಯ ಶಿವಲಿಂಗ ಆ ಸ್ಥಳ ದುಸ್ಥಿತಿಯಲ್ಲಿ ತಲುಪಿದೆ. ಕಳೆದ 2 ಬಾರಿ ನಾವು ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಆ ಪರಿಸರ ತುಂಬ ಮಲಿನವಾಗಿದೆ ಮತ್ತು ಅಲ್ಲಿ ದೇವಸ್ಥಾನ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಹೀಗಾಗಿ ಬರುವ ಮಾರ್ಚ್ 8ರಂದು ಮಹಾಶಿವರಾತ್ರಿ, ಈ ಶಿವರಾತ್ರಿಯ ದಿವಸ ಹಿಂದೂ ಸಂಘಟನೆಗಳೆಲ್ಲವೂ ಸೇರಿಕೊಂಡು ನಾವು ಆ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ. ಈಗಾಗಲೇ ಆ ಮಂದಿರ ಕಟ್ಟಡ ನಿರ್ಮಾಣಕ್ಕೆ ಸ್ಥಳೀಯ ಪುರಸಭೆಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ನಾವು ಸಲ್ಲಿಸಿದ್ವಿ. ನಮಗೆ ಆಶಾಭಾವನೆ ಇದೆ, ಆ ಪರಿಸರದಲ್ಲಿ ಮಂದಿರ ನಿರ್ಮಾಣ ಮಾಡೋಕ್ಕೆ ಕಟ್ಟಡ ಪರವಾನಗಿ ಸಿಗುತ್ತೆ ಅನ್ನುವಂಥ ಆಶಾಭಾವನೆ ಇದೆ. ಒಂದು ವೇಳೆ ಕಟ್ಟಡ ಪರವಾನಗಿ ಸಿಕ್ಕರೆ ಏನು ಅನಿಸುತ್ತೆ ನಿಮಗೆ ಇದರ ಬಗ್ಗೆ? ಹಿಂದೂಗಳಿಗೆಲ್ಲೋ ಒಂದ್ ಕಡೆ ಭಾವನೆ ಮತ್ತೆ ಒಂದು ಶಕ್ತಿ, ನಂಬಿಕೆ ಬಂದಿರೋದು, ರಾಮ ಮಂದಿರ ಆದ್ಮೇಲೆ, ಜ್ಞಾನವ್ಯಾಪಿ ಆದ್ಮೇಲೆ ನಮಗೆ ನ್ಯಾಯ ಸಿಗುತ್ತೆ, ನಮ್ಮ ಪರವಾಗಿ ತೀರ್ಪುಗಳು ಬರುತ್ತೆ, ನಮಗೊಂದು ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಮತ್ತೆ ಈ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಇದು ಇಂಡಿಯಾದಲ್ಲಿ ಮಾತ್ರ ಹಿಂಗಾಗ್ತಾ ಇದೆ ಅಂತ ಹೇಳಿ. ಇಂಡಿಯಾದಲ್ಲಿ ಮಾತ್ರ ಅಲ್ಲಿ ದೇವಸ್ಥಾನ ಇತ್ತು, ಮಸೀದಿ ಕಟ್ಟಿದ್ದಾರೆ, ಮಸೀದಿ ಹೊಡೆದಾಗಬೇಕು, ಮತ್ತೆ ದೇವಸ್ಥಾನ ಕಟ್ಟಬೇಕು, ಬೇರೆ ಎಲ್ಲೂ ಆಗಿಲ್ಲ ವಿಷಯದಲ್ಲಿ. ಅಲ್ಲಿ ಇಂಡಿಯಾದಲ್ಲಿ ಮಾತ್ರ ಆಗುತ್ತೆ. ಬಟ್ ಇಲ್ಲಿ ಜಾಸ್ತಿ ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಸದ್ದು ಮಾಡ್ತಾ ಇದೆಯಾ? ನಮಗೆ ಈ ರಾಮ ಮಂದಿರ ವಿಚಾರ ಇದೆಯಲ್ಲ, 500 ವರ್ಷಗಳ ಇತಿಹಾಸ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಲ್ವಾ. ನಿಮಗೆ ಟರ್ಕಿ ಗೊತ್ತಲ್ಲ? ಟರ್ಕಿಯ ರಾಜಧಾನಿ ಇಸ್ತಾಂಬುಲ್ ಅಂತಿದೆ. ಅಲ್ಲಿ ಒಂದು ದೊಡ್ಡ ಬಹಳ ಅದ್ಭುತವಾದಂಥ ಕ್ರಿಶ್ಚಿಯನ್ರು ಒಂದು ಚರ್ಚನ್ನು ಕಟ್ತಾರೆ. ಅದರ ಹೆಸರು ಹಗಿಯಾ ಸೋಫಿಯಾ ಅಂತ ಕಟ್ತಾರೆ. ಅದು ಈ ಕ್ರಿಶ್ಚಿಯನ್ರಲ್ಲಿ ಆರ್ಥೋಡಾಕ್ಸ್ಗಳು ಅಂತಿದ್ದಾರೆ, ಕ್ಯಾಥೋಲಿಕ್ ಅಂತಿದ್ದಾರೆ. ಆರ್ಥೋಡಾಕ್ಸ್ ಚರ್ಚ್ ಆಗುತ್ತೆ. ಅದು ಸಾವಿರಾರು ವರ್ಷಗಳ ನಂತರ ಭವ್ಯವಾಗಿರುತ್ತೆ. ಆಮೇಲೆ ಅಲ್ಲಿ ಗಲಾಟೆ ಆಗುತ್ತೆ, ಅದನ್ನು ಕ್ಯಾಥೋಲಿಕ್ ಚರ್ಚ್ ಮಾಡ್ತಾರೆ. ಆರ್ಥೋಡಾಕ್ಸ್ ಚರ್ಚ್ ಕ್ಯಾಥೋಲಿಕ್ ಚರ್ಚ್ ಆಗುತ್ತೆ. ಆಮೇಲೆ ನೀವು ಪ್ಯಾಲೆಸ್ತೀನು, ಇಸ್ರೇಲ್ ವಿಚಾರದಲ್ಲಿ ಒಟ್ಟಮನ್ ಸಾಮ್ರಾಜ್ಯ ಅಂತ ಕೇಳಿದಿರಲ್ಲ, ನಂತರ ಈ ಟರ್ಕಿಯನ್ನು ಒಟ್ಟಮನ್ ಸಾಮ್ರಾಜ್ಯದ ಅರಸರು ಗೆದ್ದು ಬಿಡ್ತಾರೆ. ಗೆದ್ದ ನಂತರ ಅವ್ರೇನು ಮಾಡ್ತಾರೆ, ಒಂದು ದಿವಸ ಅಲ್ಲಿ ರಾಜ ಈ ಚರ್ಚಲ್ಲಿ ಬಂದು ಪ್ರಾರ್ಥನೆ ಮಾಡಿಬಿಟ್ಟು ಇವತ್ತಿನಿಂದ ಇದು ಮಸೀದಿ ಅಂತ ಹೇಳ್ಬಿಡ್ತಾನೆ. ಅದು ಹಗಿಯಾ ಸೋಫಿಯಾ ಬಿಟ್ಟು ಆಯಾ ಸೋಫಾ ಅಂತ ಆಗುತ್ತೆ. ಆ ನಂತರ ಮತ್ತೊಬ್ಬ ಮುಸ್ಲಿಂ ದೊರೆ ಬರ್ತಾನೆ. ಅವನು ಹೆಂಗಿರ್ತಾನೆ ಅಂತಂದರೆ ಸ್ವಲ್ಪ ಜಾತ್ಯತೀತ. ಆಗ ಅವನು ಬಂದಾಗ ಏನಾಗುತ್ತೆ ಅಂದರೆ ವಾಪಸ್ ಇದನ್ನು ಕ್ರಿಶ್ಚಿಯನ್ರಿಗೆ ಬಿಟ್ಕೊಡ್ತಾನೇನೋ ಹಗಿಯಾ ಸೋಫಿಯಾ ಮಸೀದಿಯನ್ನು ಅಂತೇಳಿ. ಅವನೇನು ಮಾಡ್ತಾನೆ ಅಂತಂದರೆ ಅದನ್ನು ನೋಡಿ, ಇದು ಇನ್ನು ಮುಂದೆ ಮ್ಯೂಸಿಯಂ ಅಂದ್ಬಿಡ್ತಾನೆ. ಮ್ಯೂಸಿಯಂ ಆಗಿಬಿಡುತ್ತೆ ಅದು. ಆಮೇಲೆ 46 ರಾಷ್ಟ್ರಗಳು ಇಲ್ಲ ಅದನ್ನು ಕ್ರಿಶ್ಚಿಯನ್ರಿಗೆ ಮತ್ತೆ ಕೊಡಬೇಕು ಅಂತೇಳಿ ಆಗುತ್ತೆ. ಈಗಲೂ 2016ರಲ್ಲಿ ಮತ್ತೆ ಅದನ್ನು ಮಸೀದಿಯಾಗಿ ಇದೆ. ಇದು ಕಣ್ಣೆದುರಿಗಿರುವ ಸತ್ಯ. ಸೊ ಹಾಗಾಗಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಹಗಿಯಾ ಸೋಫಿಯಾ ಮಸೀದಿ ಬಗ್ಗೆ ನೀವು ನೋಡಿದರೆ ಇಂಥದ್ದು ತುಂಬ ಆಗಿದೆ. ಆಮೇಲೆ ಪ್ಯಾಲೆಸ್ತೀನಲ್ಲೇ ಇರುವಂಥದ್ದು ಜೆರುಸಲೇಮ್, ಒಂದು ಕಡೆ ಯಹೂದಿಗಳು ನಮ್ಮದು ಅಂತ, ಮುಸ್ಲಿಮರು ನಮ್ಮದು ಅಂತ, ಆಮೇಲೆ ಕ್ರಿಶ್ಚಿಯನ್ರು ನಮ್ಮದು ಅಂತ, ನಮಗೆ ಪವಿತ್ರ ಜಾಗ. ಇಲ್ಲಿ ಮಾತ್ರ ಅಲ್ಲ. ಆದರೆ ಭಾರತದಲ್ಲಿರುವಂಥ ಒಂದು ವಿಶೇಷತೆ ಏನು ಗೊತ್ತಾ, ಅಶೋಕ್ ಸಿಂಘಲ್ ಇವರೆಲ್ಲ ಅವತ್ತೊಂದು ಒಂದು ಒಪ್ಪಂದಕ್ಕೆ ಬಂದಿದ್ದರು. ಆಮೇಲೆ RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಕೂಡ ಹೇಳಿದರು, ಎಲ್ಲ ಮಸೀದಿಗಳ ಕೆಳಗೆ ಶಿವಲಿಂಗ ಹುಡುಕ್ಲಿಕ್ಕೆ ಹೋಗಬೇಡಿ ಅಂತ. ಹಿಂದೂಗಳು ಒಂದು ನಿರ್ಧಾರಕ್ಕೆ ಬಂದುಬಿಟ್ರು, ನಮಗೆ 3 ಕೊಟ್ಬಿಡಿ ಸಾಕು, ಅಯೋಧ್ಯೆ, ಕಾಶಿ, ಮಥುರಾ, ಉಳಿದದ್ದನ್ನೆಲ್ಲ ನಾವು ಕೇಳಬಾರ್ದು ಅಂತೇಳಿ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂತೇಳಿ. ಸೊ ಆಗಿರುವಾಗ ಆದರೂ ಕೂಡ ಈ ಸ್ಥಳೀಯವಾಗಿ ಇಂಥದ್ದು ಆಗ್ತಾ ಇರುತ್ತೆ. ಆಮೇಲೆ ಅದು ಎಲ್ಲಿಗೆ ಬಂದು ತಲುಪತ್ತೆ ಗೊತ್ತಿಲ್ಲ. ನಾನು ಯಾಕೆ ಹೇಳಿದೆ ಅಂತಂದರೆ, ಇಂಥದ್ದು ಕೇವಲ ಭಾರತದಲ್ಲಿಂದ ಮಾತ್ರ ಅಂದ್ಕೋಬೇಡಿ, ಏನು ಭಾರತೀಯರು ಮಾತ್ರ ಈಗ ಮಾಡ್ಕೋತಾರೆ ಅಂತಲ್ಲ. ಹಗಿಯಾ ಸೋಫಿಯಾ ಮಸೀದಿ ಕತೆ ಹೇಳಿದ್ದು ನಾನು ಅದನ್ನೇ. ಕಾನ್ಸ್ಟಂಟಿನೋಪಲ್ ಅಂತ ಇದ್ದ ಜಾಗ ಇಸ್ತಾನ್ಬುಲ್ ಆಗುತ್ತೆ. ಈಗಲೂ ಕೂಡ 1400 ವರ್ಷಗಳ ಇತಿಹಾಸವಿರುವಂತಹ ಚರ್ಚು ಮಸೀದಿ ಆಗುತ್ತೆ. ಮಸೀದಿ ಆಗಿದ್ದು ಮತ್ತೆ ಮ್ಯೂಸಿಯಂ ಆಗುತ್ತೆ, ಮತ್ತೆ ಮಸೀದಿ ಆಗುತ್ತೆ. ಈಗಲೂ ಕೂಡ ಕ್ರಿಶ್ಚಿಯನ್ರಿಗೆ ಅದು ವಾಪಸ್ ಸಿಗಲಿಲ್ಲ. ಆಶ್ಚರ್ಯ ಆಗುತ್ತೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ, ತಗೊಳ್ಳಿ.
ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಕಲಬುರಗಿಯಿಂದ. ಓಂ ಪ್ರಕಾಶ್, ಎಕ್ಸಾಕ್ಟ್ಲಿ ಈಗ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕೋರ್ಟ್, ಬಟ್ ಈಗ ಮಂದಿರ ನಿರ್ಮಾಣ ಬೇಕು, ಶಿಥಿಲಾವಸ್ಥೆಯಲ್ಲಿ ಇದೆ ಅನ್ನುವಂಥ ಪ್ರಸ್ತಾಪ, ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗ್ತಿದ್ದಾರೆ ಅಥವಾ ಸರ್ಕಾರದಿಂದ ಅನುಮತಿ ಪಡೆದುಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆಯಾ? ಶ್ರುತಿ, ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣದಲ್ಲಿರುವಂತಹ ವಿವಾದಿತ ಏನೋ ಲಾಡ್ಲೆ ಮಚ್ಚಾಕ್ ದರ್ಗಾ ಇದೆ. ಲಾಡ್ಲೆ ಮಚ್ಚಾಕ್ ದರ್ಗಾದಲ್ಲಿ ಸುಮಾರು ಸಾಕಷ್ಟು ವರ್ಷಗಳ ಹಳೆಯದಾದಂತ ರಾಘವ ಚೈತನ್ಯ ಶಿವಲಿಂಗ ಮೂರ್ತಿ ಇರುವಂತದ್ದು. ಪ್ರತಿ ಶಿವರಾತ್ರಿ ಎಂದು ಅಲ್ಲಿ ಹಿಂದೂಗಳು ಹೋಗಿ ಪೂಜೆ ಸಲ್ಲಿಸ್ತಾರೆ. ಆದ್ರೆ ಕಳೆದ 2 ವರ್ಷಗಳ ಹಿಂದೆ ಆದಂತ ದೊಡ್ಡ ಮಟ್ಟದ ಗಲಾಟೆಯಿಂದ ಆ ಪೂಜೆ ಸಲ್ಲಿಸೋದಕ್ಕೆ ನ್ಯಾಯಾಲಯದ ಅನುಮತಿ ಪಡೆಯೋದಕ್ಕೆ ಹಿಂದೂಗಳು ಮುಂದಾಗಿರುವಂತದ್ದು. ಹಾಗಾಗಿ ಕಳೆದ ವರ್ಷವೂ ಕೂಡ ನ್ಯಾಯಾಲಯದ ಅನುಮತಿ ಪಡೆದು 15 ಜನರಿಗೆ ಏನು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅನುಮತಿಯನ್ನ ನೀಡಿದ್ರು. ಈ ಬಾರಿ ಪೂಜೆ ಸಲ್ಲಿಸೋದಕ್ಕೆ 100 ಜನರಿಗೆ ಅನುಮತಿಯನ್ನ ನೀಡಬೇಕು ಅನ್ನುವಂಥದ್ದು ಹಿಂದೂಗಳು ಮತ್ತೆ ಮಠಾಧೀಶರು ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಸಿದ್ಧ ಆಗಿರುವಂತದ್ದು. ಮತ್ತೊಂದ್ ಕಡೆ ಆ ಲಾಡ್ಲೆ ಮಚ್ಚಾಕ್ ದರ್ಗಾದಲ್ಲಿರುವಂತ ರಾಘವ ಚೈತನ್ಯ ಶಿವಲಿಂಗ ಮೂರ್ತಿ ಏನಿದೆ ದುಸ್ಥಿತಿಗೆ ತಲುಪಿರುವಂತದ್ದು, ಶಿಥಿಲಾವಸ್ಥೆಯಲ್ಲಿ ಕಟ್ಟಡ ಇರುವಂತದ್ದು. ಹಾಗಾಗಿ ಅಲ್ಲಿ ಮಹಾಶಿವರಾತ್ರಿ ಎಂದೇ ಅಂದ್ರೆ ಮಾರ್ಚ್ 8ರಂದು ಮಹಾಶಿವರಾತ್ರಿ ಎಂದೇ ಆ ರಾಘವ ಚೈತನ್ಯ ಶಿವಲಿಂಗದ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಪತ್ರವನ್ನ ಈಗಾಗಲೇ ಸ್ಥಳೀಯ ಆಳಂದ ಪುರಸಭೆಯ ಅಧಿಕಾರಿಗಳಿಗೆ ಹಿಂದೂ ಸಂಘಟನೆಗಳು ಮತ್ತೆ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಸಿದ್ದಲಿಂಗ ಸ್ವಾಮೀಜಿಗಳು ಮನವಿಯನ್ನ ಸಲ್ಲಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಏನಂತಂದ್ರೆ ಅವತ್ತೇ ಮಹಾಶಿವರಾತ್ರಿ ಎಂದೇ ಲಾಡ್ಲೆ ಮಚ್ಚಾಕ್ ದರ್ಗಾದ ಉರುಸ್ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಗಲಾಟೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ 2 ಸಮುದಾಯದವರಿಗೆ ಬೇರೆ ಬೇರೆ ಸಮಯದಲ್ಲಿ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಈ ಬಾರಿ ಇವರು ಮತ್ತೊಂದು ಹೆಜ್ಜೆ ಅಂದ್ರೆ ಅಲ್ಲಿ ಮಂದಿರ ಏನಿದೆ ಶಿವ ಮಂದಿರ, ಆ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಸ್ಥಳೀಯ ಏನು ತಾಲೂಕಾಡಳಿತ ಮತ್ತೆ ಜಿಲ್ಲಾಡಳಿತದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಹಿಂದೂ ಪರ ಸಂಘಟನೆಗಳು ಮುಂದಾಗಿರುವಂತದ್ದು. ಒಂದು ವೇಳೆ ಅಲ್ಲೇನಾದ್ರೂ ರಾಘವ ಚೈತನ್ಯ ಶಿವಲಿಂಗದ ಮಂದಿರ ನಿರ್ಮಾಣಕ್ಕೆ ಅವಕಾಶ ನೀಡದೆ ಹೋದ್ರೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೂ ಕೂಡ ಸಿದ್ಧರಾಗಿದ್ದೇವೆ ಅನ್ನುವಂತ ಮಾತು ಹಿಂದೂ ಸಂಘಟನೆಗಳು ಮತ್ತೆ ಶ್ರೀರಾಮ ಸೇನೆ ಹೇಳ್ತಾ ಇರುವಂತದ್ದು. ಈ ಬಾರಿ ಮಹಾಶಿವರಾತ್ರಿ ಹಬ್ಬದಂದು ಅಲ್ಲಿ ಪೂಜೆ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಏನು ಅವತ್ತೇ ಅವಕಾಶ ಕೊಟ್ರೆ ಹಿಂದೂ ಸಂಘಟನೆಗಳು ಒಂದು ವೇಳೆ ಕಟ್ಟಡ ಮಂದಿರ ನಿರ್ಮಾಣಕ್ಕೆ ಅವಕಾಶ ಕೊಟ್ರೆ ಸಾಕಷ್ಟು ಜನ ಮಠಾಧೀಶರು ಮತ್ತೆ ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿಕೊಂಡು ಅಲ್ಲಿ ಮಂದಿರದ ಶಂಕುಸ್ಥಾಪನೆ ಕಾರ್ಯವನ್ನು ಕೂಡ ನೆರವೇರಿಸ್ತೇವೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ವೇಳೆ ಅವಕಾಶ ನೀಡದೆ ಹೋದ್ರೂ ಕೂಡ ನ್ಯಾಯಾಲಯದ ಮೊರೆಯನ್ನ ಹೋಗ್ತೇವೆ ಅನ್ನುವಂಥದ್ದು ಮಾತನ್ನ ಹೇಳ್ತಾ ಇರುವಂತದ್ದು. ಕಳೆದ 2 ವರ್ಷಗಳ ಹಿಂದಿನ ಘಟನೆಯನ್ನ ನೋಡಿದ್ರೆ ಹಿಂದೆ ಜಸ್ಟ್ ಪೂಜಾ ಮಾಡೋದಕ್ಕೆ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಸೇರಿದಂತೆ ಜಿಲ್ಲಾಧಿಕಾರಿ SP ಕಚೇರಿ ಮೇಲೆ ಓಂ ಪ್ರಕಾಶ್, ಥ್ಯಾಂಕ್ ಯು. ನೋಡಿ, ಇಂಥ ಲೋಕಲ್ ಇಶ್ಯೂಗಳು ಅಲ್ಲಲ್ಲಿ ಬೇರೆ 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 ಇರ್ತದೆ. ಅಲ್ಲಿ ಲೋಕಲೈಟ್ಸ್ಗಳೇ ಅದಕ್ಕೆ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿರ್ತಾರೆ, ನೀವು ಹಿಂಗೆ ಮಾಡಿ ಅಂತೇಳಿ. ಯಾವಾಗ ಪಾಲಿಟಿಸೈಸ್ ಆಗುತ್ತೋ ಅದು ಬೇರೆ ಬಣ್ಣಗಳನ್ನು ಪಡ್ಕೊಳ್ಳುತ್ತೆ. ಪೊಲಿಟಿಕಲ್ ಪಾರ್ಟಿಗಳು ಯಾವುದೇ ಕಾರಣಕ್ಕೂ ಕೂಡ ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಹೋಗಿರೋದಿಲ್ಲ. ಈಗ ಹನುಮ ಧ್ವಜ ಆದಾಗಲೂ ಅಷ್ಟೇ, ಅಲ್ಲಿ ಇಳಿಸಿದ್ದು ಕೂಡ ಪೊಲಿಟಿಕಲ್ ಕಾರಣಕ್ಕಾಗಿ, ಆಮೇಲೆ ಅಲ್ಲಿ ಹೋಗಿ ಉಳಿದವ್ರು ಗಲಾಟೆ ಮಾಡಿದ್ದು ಕೂಡ ಪೊಲಿಟಿಕಲ್ ಕಾರಣಕ್ಕಾಗಿ. ಹನುಮತ್ ಧ್ವಜ ಅಥವಾ ಹನುಮಂತನ ದೇವಸ್ಥಾನದ ವಿಚಾರ ಇರ್ಬೋದು ಅಥವಾ ಯಾವುದೇ ಮಸೀದಿ, ಅಲ್ಲಿಯ ಲೋಕಲ್ ಇಶ್ಯೂ ಏನಂತಲೇ ಗೊತ್ತಿರೋದಿಲ್ಲ ಯಾರಿಗೂ ಕೂಡ. ಆದರೆ ನಾವೊಂದು ಬಯಸೋದೇನಪ್ಪ ಅಂತಂದರೆ ಪಾಲಿಟಿಸೈಸ್ ಆಗದೇ ಇರಲಿ, ಆ ಮೂಲಕ ಊರಿನ ಶಾಂತಿ ನೆಮ್ಮದಿ ಕದಡದೇ ಇರಲಿ. ಅದಕ್ಕಾಗಿ ಸ್ಥಳೀಯರು ಒಂದು ಶಾಂತಿ ಸಭೆಯನ್ನು ಕರೆದು ಏನು ಕ್ರಮಗಳನ್ನು ಕೈಗೊಳ್ಳುವಂತಾಗಲಿ.